ನಮಸ್ತೆ ಮಕ್ಕಳೇ, ನಮಸ್ತೆ. ಬನ್ನಿ ಬನ್ನಿ ಕೂತ್ಕೊಳ್ಳಿ. 10ನೇ ತರಗತಿಯ ನಲ್ಮೆಯ ವಿದ್ಯಾರ್ಥಿಗಳಿಗೆ ಇವತ್ತಿನ ರೇಖಾಗಣಿತದ ಒಂದು ಅವಧಿಗೆ ಆತ್ಮೀಯವಾದ ಸ್ವಾಗತ. ಮಕ್ಕಳೇ, ನೀವೆಲ್ಲ ಭಾಳ ಖುಷಿಯಾಗಿ ಪುಸ್ತಕ, ಪೆನ್ನು, ಇನ್ಸ್ಟ್ರೂಮೆಂಟ್ ಬಾಕ್ಸು ಇದನ್ನೆಲ್ಲ ಇಟ್ಕೊಂಡು ಬಹುಶಃ ನೀವು ಕಾಯ್ತಾ ಇದ್ದೀರಿ. ಭಾಳ ಖುಷಿಯಾಗ್ತಾಯಿದೆ ಮಕ್ಕಳೇ. ಈ ಅಧ್ಯಾಯ ಇದೆಯಲ್ಲ, ತ್ರಿಭುಜಗಳು, ಅದರ ಬಗ್ಗೆ ನಾವು ಒಂದಿಷ್ಟು ವಿಚಾರಗಳನ್ನು ನಾನು ನಿಮಗೆ ತಿಳಿಸಿದ್ದೆ. ಮತ್ತು ಒಂದು ಮನೆಗೆಲಸವನ್ನು ಕೂಡ ತಮಗೆ ಕೊಟ್ಟಿದ್ದೆ ಅಲ್ವಾ. ಅದ್ರ ಬಗ್ಗೆ ಒಂದು ವಿಶ್ಲೇಷಣೆ ಮಾಡಿಕೊಂಡು ನಾವು ಮುಂದಕ್ಕೆ ಹೋಗೋಣ ಮಕ್ಕಳೇ. ಇವಾಗ ಇದು ಅಭ್ಯಾಸ 2.1. ಕೇವಲ 3 ಮೇಯ್ನ್ಸ್ ಇದೆ ಮಕ್ಕಳೇ. ಭಾಳ ಸುಲಭವಾಗಿದೆ. ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಚಾರಗಳನ್ನು ನಾವು ನಿನ್ನೆ ಚರ್ಚೆ ಮಾಡಿದ್ದೀವಿ. ನೀವೆಲ್ಲ ಸಮರ್ಪಕವಾಗಿ ಉತ್ತರ ಬರದೇ ಇರ್ತೀರಿ ನೀವು. ಹಾಗಾಗಿ ಇದನ್ನೆಲ್ಲ ನಿಮ್ಮ ಅಧ್ಯಾಪಕರಿಗೆ ತೋರಿಸಿ ಇದನ್ನು ತಾವು ಸರಿಪಡಿಸ್ಕೋಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀನಿ ಮಕ್ಕಳೇ. ಆ ಸಮರೂಪ ತ್ರಿಭುಜಗಳಿಗೆ 2 ಗುಣಲಕ್ಷಣಗಳಿದೆಯಲ್ಲ, ಯಾವ್ದು ಜ್ಞಾಪಿಸ್ಕೊಳ್ಳಿ. ಆ ಸಮಕೋನೀಯಗಳಾಗಿದ್ದರೆ ಆಗ ಅವುಗಳು ಏನಾಗಿರುತ್ತೆ, ಆ ಪರಸ್ಪರ ಬಾಹುಗಳು, ಅನುರೂಪ ಬಾಹುಗಳು ಸಮಾನುಪಾತತೆಯಲ್ಲಿ ಇರುತ್ತೆ ಅಂತಲೂ, ಇದರ ವಿಲೋಮವಾಗಿ ಸಮಾನುಪಾತತೆಯಲ್ಲಿದ್ದರೆ ಅವುಗಳು ಸಮಕೋನೀಯಗಳಾಗಿರುತ್ತೆ, ಹಾಗಾಗಿ ಸಮರೂಪಿಗಳಾಗಿರುತ್ತೆ ಅನ್ನೋದನ್ನು ನೋಡಿದ್ವಿ. ಇದನ್ನು ನಾವು ಸಾಧನೆ ಮಾಡಬೇಕು ಅಂದರೆ ನಿಮ್ಗೆ ಹೇಳಿದ್ದೆ, ಒಂದು ಸಮಾನುಪಾತತೆಯ ಮೂಲದಲ್ಲಿರ್ತಕ್ಕಂಥ ಒಂದು ಪ್ರಮೇಯ ಬೇಕಾಗತ್ತೆ. ಅದನ್ನು ಮುಂದಿನ ಅವಧಿಯಲ್ಲಿ ನೋಡೋಣ ಅಂತ ಹೇಳಿದ್ದೆ. ಅದೇ ಥೇಲ್ಸ್ನ ಪ್ರಮೇಯ ಮಕ್ಕಳೇ. ಇದು ನೋಡಿ, ಕ್ರಿಸ್ತ ಪೂರ್ವದಲ್ಲಿ 624ರಿಂದ 546 ಇದ್ದಂಥ ಒಬ್ಬ ಭಾಳ ಧೀಮಂತ ಒಬ್ಬ ಶ್ರೇಷ್ಠ ಗಣಿತಶಾಸ್ತ್ರಜ್ಞ ಥೇಲ್ಸ್ ಅಂತ ಹೇಳಿ, ನಾವೇನಿವೆಲ್ಲ ಸಾಧನೆಯನ್ನು ಅರ್ಥ ಮಾಡ್ಕೊಳ್ತಾ ಇದ್ದೀವಿ, ಬರೀತಾ ಇದ್ದೀವಿ, ಅದೆಲ್ಲ ಪ್ರಾರಂಭ ಮಾಡಿದವನೇನೆ ಥೇಲ್ಸು. ಮತ್ತು ಇನ್ನೊಂದು ಸಂತೋಷ ಸಂಗತಿ ಏನು ಗೊತ್ತಾ ಮಕ್ಕಳೇ, ನಾವೆಲ್ಲ ಪೈಥಾಗರಸ್ ಥಿಯರಮ್ ಅಂತ ಹೇಳ್ತಿರ್ತೀವಲ್ಲ, ಪೈಥಾಗರಸ್ಸು ಥೇಲ್ಸ್ನವ್ರಿಗೆ ಅಡಿಯಲ್ಲಿ ಕಲಿತಂಥ ಒಬ್ಬ ಧೀಮಂತ ಒಬ್ಬ ಗಣಿತಶಾಸ್ತ್ರಜ್ಞ. ಏನು ಆ ಸಂಗಮ, ಅದು ಗುರು ಶಿಷ್ಯರ ಸಂಗಮ ಅಲ್ವಾ. ಹಾಗಾಗಿ ಥೇಲ್ಸ್ ಪ್ರಮೇಯವನ್ನು ನಾವಿವತ್ತು ನೋಡೋಣ ಮಕ್ಕಳಿವಾಗ. ಇದಕ್ಕೆ ನಾವು ಮೂಲ ಸಮಾನುಪಾತತೆಯ ಪ್ರಮೇಯ, ಸಮಾನುಪಾತತೆಯ ಬಗ್ಗೆನೇ ಒಂದು ಮೂಲದಲ್ಲಿರ್ತಕ್ಕಂಥ ಫಂಡಮೆಂಟಲ್ ಆಗಿರ್ತಕ್ಕಂಥ ಒಂದು ಪ್ರಮೇಯ ಮಕ್ಕಳೇ ಇದು. ಇದನ್ನು ನಾವು ಇಂಗ್ಲೀಷ್ನಲ್ಲಿ ಬೇಸಿಕ್ ಪ್ರಪೋರ್ಷನಾಲಿಟಿ ಥೀರಮ್ ಅಂತಲೂ, ಅಥವಾ ಇದಕ್ಕೆ ಚಿಕ್ಕದಾಗಿ BPT ಅಂತ ಕರಿತೀವಿ ಮುಂದೆ. ಇದನ್ನು ಥೇಲ್ಸ್ನ ಪ್ರಮೇಯ ಅಂತ ಕರಿತೀವಿ ಮಕ್ಕಳೇ. ಹಾಗಾಗಿ ಇನ್ಮೇಲೆ ತಮಗೆ BPT ಅಂದ ತಕ್ಷಣವೇ ನೀವು ಮೂಲ ಸಮಾನುಪಾತತೆಯ ಪ್ರಮೇಯ ಅಂಥೇಳಿ ನೀವು ಆದರೂ ತಿಳ್ಕೊಳ್ತೀರಿ ಅಂತ ನಾವು ನಂಬಿದ್ದೀನಿ. ಹಾಗಾದರೆ ಇದನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು ನೋಡಿ. ಇಲ್ಲಿ ಒಂದು ರೇಖಾಖಂಡ ಬಂತು, ಇದಕ್ಕೆ ನಾವು BC ಅಂತ ಹೆಸರು ಕೊಡೋಣ. ಎಷ್ಟು ಬೇಕಾದ್ರೂ ಹೇಳ್ಕೊಳ್ಳಿ ಮಕ್ಕಳೇ, ತಗೊಳ್ಳಿ. ನೀವು ಹೇಳ್ಕೊಳ್ತಾ ಬನ್ನಿ, ನಿಮ್ಮ ಸ್ಕೇಲು ಪೆನ್ಸಿಲ್ ಇಟ್ಕೊಂಡು ನಿಧಾನಕ್ಕೆ ಹೇಳ್ಕೊಳ್ತಾ ಬನ್ನಿ. ಎಷ್ಟು ಉದ್ದ ಬೇಕಾದರೂ ಹೇಳ್ಕೊಳ್ಳಿ. ಈಗ Bನಲ್ಲಿ ಈ ರೀತಿ ಒಂದು ರೇಖಾಖಂಡವನ್ನು ಹೇಳ್ಕೊಳ್ಳಿ. ಅದು ಕೂಡ ಎಷ್ಟು ಬೇಕಾದ್ರೂ ಇರ್ಬೋದು, ಆ ಕೋನವು ಎಷ್ಟು ಬೇಕಾದ್ರೂ ಇರ್ಬೋದು. A ಮತ್ತು Cಯನ್ನು ಸೇರಿಸ್ಬಿಡಿ, ಒಂದು ತ್ರಿಭುಜ ಬಂದೇ ಬಿಡ್ತು ನಮಗೆ. ಇದನ್ನು ಒಂದು ಅಸಮಬಾಹು ತ್ರಿಭುಜ ಅಂತ ಇಟ್ಕೊಳ್ಳೋಣ. ಈಗ ಈ ತ್ರಿಭುಜದಲ್ಲಿ ಈ BCಗೆ ಏನು ಮಾಡೋಣ, ಈ ರೀತಿ DNನ್ನು ಸಮಾನಾಂತರವಾಗಿ ಈ ರೀತಿ ರಚಿಸ್ಕೊಂಬಿಡೋಣ. ಓಕೆ, D ನೋಡಿ, ಸಮಾನಾಂತರಕ್ಕೆ ಚಿಹ್ನೆ ಗೊತ್ತಲ್ವ. 2 ಲಂಬವಾಗಿ ನಾವು ಊರ್ಧ್ವಮುಖವಾಗಿ 2 ಸರಳ ರೇಖಾಖಂಡವನ್ನು ಹೇಳಿದ್ರೆ ಇದನ್ನೇ ಸಮಾಂತರ ಅಂತ ನಾವು ಓದ್ಕೊಳ್ತೀವಿ ಮಕ್ಕಳೇ. ಇಂತಹ ಒಂದು ಸಂದರ್ಭದಲ್ಲಿ ನೀವೀಗ ಏನು ಮಾಡಬೇಕು ಗೊತ್ತಾ, ಈಗ ನೀವು ಈ D ಮತ್ತು Eಗಳನ್ನು ಗುರುತು ಹಾಕ್ಕೊಂಡಿದ್ದೀರಲ್ವ, ನೋಡಿ ಈ ರೀತಿ ಬಾಣಗಳನ್ನು ಗುರುತು ಹಾಕಿದ್ರೆ ಅದು ಸಮಾನಾಂತರಕ್ಕೆ ಚಿಹ್ನೆ ಅಂತಲೂ ನೀವು ತಿಳ್ಕೋಬೇಕು. ಈಗ ಸುಮ್ಮನೆ ಒಂದು ಉದಾಹರಣೆಗೆ ಈ ಪ್ರಮೇಯನ ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ DNನ್ನು 2 ಸೆಂಟಿಮೀಟ್ರ್ ಅಂತಲೂ, AD ಉದ್ದವನ್ನು 4 ಸೆಂಟಿಮೀಟ್ರ್ ಆಗಿರಲಿ ಮಕ್ಕಳೇ. ಹಾಗಾದರೆ ಈ AD ಅನ್ನೋದು DBಗಿಂತ ಎಷ್ಟು ದೊಡ್ಡದಾಗಿದೆ ಅನ್ನೋದು ತಿಳ್ಕೋಬೇಕು ಅಂದರೆ AD ಅಳತೆಯನ್ನು DBಯಿಂದ ಭಾಗಿಸ್ಬಿಟ್ರೆ 4 ಸೆಂಟಿಮೀಟ್ರ್ ಬೈ 2 ಸೆಂಟಿಮೀಟ್ರ್ ಮಾಡಿದ್ರೆ ಆ ಸೆಂಟಿಮೀಟ್ರ್ ಕ್ಯಾನ್ಸಲ್ ಆಗಿ 2 ಬಂದ್ಬಿಡುತ್ತೆ. ಅಂದರೆ AD ಅನ್ನೋದು DBಯ 2ರಷ್ಟಾಗಿದೆ ಅಂತ ಅರ್ಥ ಆಯಿತು. 2ರಷ್ಟು. ಆ 2 ಅನ್ನೋದು ಆ ಕೆಂಪು ಇದರಲ್ಲಿ ಬಣ್ಣದಲ್ಲಿ ನೋಡ್ತಾ ಇದ್ದೀರಲ್ಲ, ಅಲ್ಲಿ ಸೆಂಟಿಮೀಟ್ರ್ ಇಲ್ಲ, ಸೆಂಟಿಮೀಟ್ರ್ ಕ್ಯಾನ್ಸಲ್ ಆಗಿದೆ. 2 ಪಟ್ಟು, 2ರಷ್ಟು ಅಂತ ಅರ್ಥ ಮಾಡ್ಕೊಳ್ಳಿ. ಅದೇ ರೀತಿ ಇವಾಗ AC ಬಾಹುವನ್ನು ನೋಡಿ, ಆ 2 ಪೀಸಸ್ಗಳನ್ನು ನೋಡಿ.
ಸಿ 3 ಸೆಂಟಿಮೀಟ್ರ್ ಆಗಿರಲಿ, AE 6 ಸೆಂಟಿಮೀಟ್ರ್ ಆಗಿರಲಿ ಮಕ್ಕಳೇ, ಈಗಲೂ ಕೂಡ ಅದೇ ಕೆಲಸ ಮಾಡೋಣ. AE ಅನ್ನೋದು ಸಿಗಿಂತ ಎಷ್ಟು ದೊಡ್ಡದಾಗಿದೆ ಅಂತ ನೋಡಬೇಕು ಅಂದರೆ AE ಭಾಗಿಸು ಸಿ 6 ಸೆಂಟಿಮೀಟ್ರನ್ನ 3 ಸೆಂಟಿಮೀಟ್ರಿಂದ ಭಾಗಿಸಿದ್ರೆ ಅಯ್ಯೋ ಭಗವಂತ 2 ಬಂದ್ಬಿಡ್ತಲ್ಲ ಮಕ್ಕಳೇ. ತಿರ್ಗಾ ಎಂಥ ಅದ್ಭುತವಾದ ಕಲ್ಪನೆ ನೋಡಿ. ಹಾಗಾದರೆ ಹೀಗೆ ಹೇಳ್ಬೋದಾ ನಮ್ಮ ತೀರ್ಮಾನವನ್ನು? AD ಭಾಗಿಸು DB ಸಮ AE ಭಾಗಿಸು EC. ಈ ಸಂದರ್ಭದಲ್ಲಿ 2 ಅನುಪಾತಗಳು 2 ಆಗಿದೆ ಅನ್ನೋದನ್ನು ತಿಳ್ಕೊಂಡ್ವಿ. ಹಾಗಾದರೆ ನೀವು ನೋಡಬೇಕು, ಆ DE ಅನ್ನೋದು BCಗೆ ಸಮಾನಾಂತರವಾಗಿದ್ದರೆ ಆ AD ಮತ್ತು DB ಯಾವ ಅನುಪಾತದಲ್ಲಿರುತ್ತೆ, AE ಮತ್ತು EC ಕೂಡ ಅದೇ ಅನುಪಾತದಲ್ಲಿರುತ್ತೆ ನೋಡಿ ಮಕ್ಕಳೇ. ಈ ಸಂದರ್ಭದಲ್ಲಿ ಮಾತ್ರ 2 ಪಟ್ಟು 2ರಷ್ಟು ಅಂತ ಬರ್ತಾ ಇದೆ. ಹಾಗಾದರೆ ಇನ್ನೊಂದು ಉದಾಹರಣೆ ನೋಡಿ ಮಕ್ಕಳೇ. ತ್ರಿಭುಜ ABC, ಇಲ್ಲಿ ಅಳತೆಗಳನ್ನೆಲ್ಲ ಕೊಟ್ಬಿಟ್ಟಿದ್ದೀವಿ, AD DB AE ECನ. ಈಗಲೂ ಕೂಡ ನಾವು ಒಂದು ಕೆಲಸ ಮಾಡೋಣ, ADನ DBಯಿಂದ ಭಾಗ ಮಾಡೋಣ. ಎಷ್ಟು ಬರುತ್ತೆ? 2ಅನ್ನು 6ರಿಂದ ಭಾಗಿಸಿದ್ರೆ 0.3333 ಬರ್ತಾ ಹೋಗುತ್ತೆ. ಅದೇ ರೀತಿ AEಯನ್ನು ECಯಿಂದ ಭಾಗಿಸ್ಬಿಡಿ. ಸೊ 2ಅನ್ನು 7ರಿಂದ ಭಾಗಿಸಿ ಎಷ್ಟು ಬರುತ್ತೆ? 0.28 ಬಂದ್ಬಿಡ್ತು. ಹಾಗಾದರೆ 0.33 0.28 2 ಸಮವೇ? 2 ಅಸಮವಾಗಿರೋದ್ರಿಂದ AD/DB ಈಸ್ ನಾಟ್ ಈಕ್ವಲ್ ಟು ಅಸಮ AE/EC ಅಂತ ಹೇಳ್ಬೋದು. ಹೌದಾ? ಆದ್ದರಿಂದ ನಾವು ಏನು ತೀರ್ಮಾನ ತಗೋಬೋದು ನೋಡಿ ಮಕ್ಕಳೇ, ಈಕ್ವಲ್ಸ್ ಹಾಕ್ಬಿಟ್ಟು ಬಾಣದ ಗುರುತು ಹಾಕಿದ್ರೆ ದಿಸ್ ಇಂಪ್ಲೈಸ್ ದಟ್, ಇದರ ಪರಿಣಾಮವಾಗಿ ಅಂತ ನೀವಾದರೂ ಓದ್ಕೊಳ್ಳಿ. ಡಿ ಏನಾಗಿದೆಯಪ್ಪ ಅಂದರೆ ಈ BCಗೆ ಸಮಾನಾಂತರವಾಗಿಲ್ಲ. ಸೊ ಸಮಾನಾಂತರವಾಗಿಲ್ಲದೆ ಇದ್ದರೆ ಆ 2 ಅನುಪಾತಗಳು ಸಮ ಆಗಿರೋದಿಲ್ಲ. ಸೊ ಸಮ ಆಗಿರಬೇಕು ಅಂದರೆ ಆ D ಅನ್ನೋದು ಹೇಗಿರಬೇಕು? BCಗೆ ಸಮಾನಾಂತರವಾಗಿರಬೇಕು ಅನ್ನೋದನ್ನು ನಾವು ನೋಡಿದ್ವಿ. ಈ ಚಿತ್ರದಲ್ಲಿ ನೋಡಿ ಏನು ನೋಡ್ತಾ ಇದ್ದೀರಿ ನೀವು? ಈ 3 ಚಿತ್ರದಲ್ಲಿ ಅಂದರೆ ಆ DNನ್ನು ಆ ತ್ರಿಭುಜದ ಒಳಗಡೆ ಎಲ್ಲಿ ಎಳ್ಕೋಬೇಕು ಅಂದರೆ ಎಲ್ಲಿ ಬೇಕಾದರೂ ಎಳ್ಕೊಳ್ಳಿ. ಆ ಶೃಂಗ A ಹತ್ತಿರ ಅಥವಾ ಮಧ್ಯದಲ್ಲಿ ಎಷ್ಟು ಕೆಳಗಡೆ ಬೇಕಾದರೂ ನೀವು ಎಳ್ಕೋಬಹುದು. ಎಲ್ಲಿ ಬೇಕಾದರೂ ಎಳ್ಕೊಳ್ಳೋಕ್ಕೆ ಸ್ವಾತಂತ್ರ್ಯ ಇದೆ ನಮಗೆ ಅನ್ನೋದನ್ನು ಈ ಸ್ಲೈಡಲ್ಲಿ ನೋಡ್ತಾ ಇದ್ದೀರಿ. ಈ ಸ್ಲೈಡಲ್ಲಿ ಏನು ನೋಡ್ತಾ ಇದ್ದೀರಿ ತಾವುಗಳು ಅಂದರೆ, ಸರ್ ಯಾವಾಗಲೂ BCಗೆ ಸಮಾನಾಂತರವಾಗಿ ಇಳಿಬೇಕೇ? ಖಂಡಿತ ಇಲ್ಲ ಮಕ್ಕಳೇ. ನೋಡಿ, 2ನೇ ಚಿತ್ರದಲ್ಲಿ ACಗೆ ಸಮಾನಾಂತರವಾಗಿ ಎಳೆದಿದ್ದೀವಿ, 3ನೇ ಚಿತ್ರದಲ್ಲಿ ABಗೆ ಸಮಾನಾಂತರವಾಗಿ ಎಳೆದಿದ್ದೀವಿ. ಎಲ್ಲಿ ಬೇಕಾದರೂ ಒಳಗಡೆ ಎಳಿಬಹುದು ಅನ್ನೋದನ್ನು ನೀವು ಇಲ್ಲಿ ಗಮನಿಸಿದಿರಿ. ನೋಡಿ, ಈ ಚಿತ್ರದಲ್ಲಿ ನೀವೇನು ಗಮನಿಸ್ತಾ ಇದ್ದೀರಿ ಅಂದರೆ ಆ ತ್ರಿಭುಜ ಯಾವ ತ್ರಿಭುಜ ಆಗಿರಬೇಕು? ಎಂತಹ ತ್ರಿಭುಜ ಆಗಿರಬೇಕು ಅಂದರೆ ಯಾವ ತ್ರಿಭುಜ? ಲಂಬಕೋನ ತ್ರಿಭುಜ, ಓಕೆ, ಅಸಮಬಾಹು ವಿಶಾಲಕೋನ ತ್ರಿಭುಜ, ಸಮದ್ವಿಬಾಹು ತ್ರಿಭುಜ, ಅಸಮಬಾಹು ತ್ರಿಭುಜ, ಯಾವ ತ್ರಿಭುಜದಲ್ಲಿ ಬೇಕಾದರೂ ನೀವು ಇದನ್ನು ನೀವು ಪರೀಕ್ಷಿಸಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ನೋಡಿದ್ರಿ. ಹಾಗಾಗಿ ಒಂದು ಗಟ್ಟಿಯಾದ ಒಂದು ತೀರ್ಮಾನ ತೆಗೆದುಕೊಳ್ಳೋಣ ಮಕ್ಕಳೇ. ತ್ರಿಭುಜ ABCಯಲ್ಲಿ D ಏನಾದರೂ BCಗೆ ಸಮಾನಾಂತರ ಆಗಿದ್ದರೆ ಆಗ AD ಭಾಗಿಸು DB ಈಸ್ ಈಕ್ವಲ್ ಟು AE ಭಾಗಿಸು EC ಈಸ್ ಈಕ್ವಲ್ ಟು ಏನಂತ ಹೇಳ್ಬೋದು ಅಂದರೆ, ಹಿಂದಿನ ಉದಾಹರಣೆಯಲ್ಲಿ 2 ಬಂತು, ಆದರೆ ಇಲ್ಲಿ ನಾವು K ಅನ್ನೋದನ್ನು ಬಳಸ್ಬೋದು. ಜ್ಞಾಪಕ ಇರಲಿ, ಸುಮಾರು ಸರಿ ಬರುತ್ತೆ ಮಕ್ಕಳೇ. ಹಾಗಾಗಿ ಒಂದು ಸರಿ ಜ್ಞಾಪಕ ಮಾಡ್ಕೊಂಬಂದ್ಬಿಡೋಣ. ಜ್ಞಾಪಿಸ್ಕೊಳ್ಳಿ, ಏನು ಸಮಾನುಪಾತ ಅಂದರೆ ಏನು ಜ್ಞಾಪಿಸ್ಕೊಳ್ಳಿ ಮಕ್ಕಳೇ. 2 ಬೇರೆ ಬೇರೆ ಅನುಪಾತಗಳು ಅವುಗಳು ಏನಾದರೂ ಸಮ ಆಗಿದ್ದರೆ ಮಾತ್ರ ಆಗ ನಾವು ಅವುಗಳು ಸಮಾನುಪಾತತೆಯಲ್ಲಿ ಇದೆ ಅನ್ನೋದನ್ನು ಹೇಳ್ತೀವಿ. ಹಾಗಾದರೆ ಇಷ್ಟೊತ್ತು ನೀವು ನೋಡಿದ್ರಲ್ಲ, ಈ ಎಲ್ಲ ವಿಚಾರವನ್ನು ಸಂಗ್ರಹಿಸಿ ಒಂದು ಹೇಳಿಕೆ ರೂಪದಲ್ಲಿ ಏನಾದರೂ ಕೊಡಲಿಕ್ಕೆ ಸಾಧ್ಯವೇ ಮಕ್ಕಳೇ ನಿಮಗೆ? ಯೋಚನೆ ಮಾಡಿ, ತಗೊಳ್ಳಿ, ಪುಸ್ತಕ ತೊಗೊಂಡು ಬರೆಯೋಕ್ಕೆ ಪ್ರಯತ್ನ ಮಾಡಿ. ಓಕೆ, ಒಂದು ತ್ರಿಭುಜದಲ್ಲಿ ಅಂದರೆ ಯಾವುದಾದ್ರೂ ಒಂದು ತ್ರಿಭುಜ ತಗೊಳ್ಳಿ. ಒಂದು ತ್ರಿಭುಜದಲ್ಲಿ ಯಾವುದಾದ್ರೂ ಒಂದು ಬಾಹುವಿಗೆ ನಾವು ಏನು ಮಾಡಬೇಕು ಹೇಳಿ? ಯಾವ ರೀತಿ ಎಳಿಬೇಕು ಹೇಳಿ ಮಕ್ಕಳೇ? ಹೌದು, ಸಮಾನಾಂತರವಾಗಿ ಎಳೆದ್ರೆ ಮಾತ್ರನೇ ಈ ಒಂದು ಫಲಿತಾಂಶ ನಮಗೆ ಸಿಗತ್ತೆ. ಸಮಾನಾಂತರವಾಗಿ ಎಳೆದ ರೇಖೆಯು ಉಳಿದೆರಡು ಬಾಹುಗಳನ್ನು ಏನು ಮಾಡುತ್ತೆ? ಉಳಿದೆರಡು ಬಾಹುಗಳನ್ನು ಅದು ಯಾವ ರೀತಿ ವಿಭಾಗಿಸುತ್ತೆ ಹೇಳಿ?
ಹೌದು, ಅಲ್ಲಿ ಫಿಲಪ್ ಮಾಡಿ ನೀವೇನೇ ಯಾವ ರೀತಿ ವಿಭಾಗಿಸುತ್ತೆ ಅಂದರೆ ಸಮಾನುಪಾತದಲ್ಲಿ ಅದು ವಿಭಾಗಿಸುತ್ತದೆ. ಇದನ್ನೇ ನಾವು ಏನಂತ ಕರಿತೀವಿ ಅಂದರೆ ನೋಡಿ, ಸಮಾನಾಂತರವಾಗಿರಬೇಕು. ಆ ರೀತಿ ಇದ್ದರೆ ಮಾತ್ರ ಆ ಉಳಿದೆರಡು ಬಾಹುಗಳ ಅಳತೆಗಳು ಸಮಾನುಪಾತದಲ್ಲಿ ಇರುತ್ತೆ ಅನ್ನೋದನ್ನು ನೋಡಿದ್ವಿ ಮಕ್ಕಳೇ. ನೋಡಿ, ಇದೇ ಇನ್ನೇನೂ ಅಲ್ಲ, ಥೇಲ್ಸ್ನ ಪ್ರಮೇಯ ಅಂತ ಇದನ್ನೇ ನಾವು ಕರೆಯೋದು. ಇದಕ್ಕೆ ಸಾಮಾನ್ಯ ನಿರೂಪಣೆ, ಜನರಲ್ ಎನನ್ಸಿಯೇಷನ್ ಅಂತ ಕರೀತಾರೆ. ಎಕ್ಸಾಮಲ್ಲೂ ಕೇಳೋದುಂಟು ಮಕ್ಕಳೇ, ಯಾವುದಾದ್ರೂ ಒಂದು ಪ್ರಮೇಯದ ಸಾಮಾನ್ಯ ನಿರೂಪಣೆಯನ್ನು ಬರೆಯಿರಿ ಅಂದರೆ ನೋಡಿ, ನೀವು ಹೀಗೆ ಬರೀಬೇಕಾಗತ್ತೆ. ಹಾಗಾದರೆ ನಾವು ಇದನ್ನು ಸಾಧಿಸಕ್ಕೆ ಹೋಗ್ತಾ ಇದ್ದೀವಿ. ಫಸ್ಟ್ ಏನು ಮಾಡಬೇಕು? ದತ್ತವನ್ನು ಬರಿಬೇಕು. ಅದಕ್ಕೆ ಮುಂಚೆ ಚಿತ್ರವನ್ನು ಹಾಕ್ಕೋಬೇಕು. ನಾವು ಹಾಕ್ಕೊಂಡಿದ್ದೀರ ಚಿತ್ರವನ್ನು? ಯಾವ ರೀತಿ ತ್ರಿಭುಜ ಹಾಕ್ಕೊಂಡಿದ್ದೀರಿ ಮಕ್ಕಳೇ? ಯಾವ ತರಹ ಬೇಕಾದರೂ ಹಾಕ್ಕೊಳ್ಳಿ ನೀವು. ಅಂದರೆ ಲಘು ಕೋನ ತ್ರಿಭುಜ, ವಿಶಾಲ ಕೋನ ತ್ರಿಭುಜ, ಯಾವ ತ್ರಿಭುಜ ಬೇಕಾದರೂ ಅಸಮಬಾಹು ತ್ರಿಭುಜ ಹೇಳ್ಕೊಳ್ಳೋದೆ ಬಹಳ ಸೂಕ್ತ. ದತ್ತ ಬರೀತಿರಾಗರೆ ಅಂದರೆ ಏನು ಕೊಟ್ಟಿದ್ದಾರೆ ಪ್ರಮೇಯದಲ್ಲಿ ಜ್ಞಾಪಿಸ್ಕೊಳ್ಳಿ. ಏನು ಕೊಟ್ಟಿದ್ದಾರೆ? ಇಲ್ಲಿ ತ್ರಿಭುಜ ಎ ಬಿ ಸಿಯಲ್ಲಿ ಆ ಡಿ ಅಂತಕ್ಕಂಥದ್ದು ಹೇಗಿರಬೇಕು? ಬಿ ಸಿಗೆ ಸಮಾನಾಂತರವಾಗಿರಬೇಕು. ತಗೊಳ್ಳಿ, ನೀವು ಹೇಳ್ಕೊಳ್ಳಿ ಈ ರೀತಿ. ಇದಕ್ಕೆ ಡಿ, ಇದಕ್ಕೆ ಬಾಣಗಳನ್ನು ಗುರುತು ಹಾಕ್ಬಿಡಿ ಮಕ್ಕಳೇ. ಹಾಕ್ಬಿಟ್ರೆ ಅದು ಸಮಾನಾಂತರ ಅಂತ ಅರ್ಥ ಬಂದ್ಬಿಡುತ್ತೆ. ಒಂದಕ್ಕೆ ಡಿ ಅಂತ ಕೊಡಿ. ಆ ಎ ಸಿಯಲ್ಲಿ ಛೇದಿಸ್ತಾ ಇದೆ, ಅದಕ್ಕೆ ಇ ಅಂತ ಹೆಸರು ಕೊಟ್ಬಿಡಿ. ನೋಡಿ, ಪ್ರಮೇಯವನ್ನು ನೋಡ್ಕೊಂಬನ್ನಿ. ಇನ್ನೇನಾದರೂ ಬರಿಬೇಕಾ? ಇನ್ನೇನಾದರೂ ಬಿಟ್ಟಿದ್ದೀವ? ಏನೂ ಇಲ್ಲ ಮಕ್ಕಳೇ, ಇಲ್ಲಿಗೆ ದತ್ತ ಮುಗೀತು. ಹಾಗಾದರೆ ನೆಕ್ಸ್ಟ್ ಏನು ಬರೀಬೇಕು ಅಂದರೆ ಸಾಧನೀಯವನ್ನು ನಾವು ಬರೀಬೇಕು. ಏನಂತ ಸಾಧಿಸ್ಬೇಕು ನಾವು? ಎ ಡಿ ಅಳತೆಯನ್ನು ಡಿ ಬಿ ಅಳತೆಯಿಂದ ಭಾಗಿಸಿದರೆ ಅದು ಯಾವುದಕ್ಕೆ ಸಮ ಆಗಿರುತ್ತೆ? ಎ ಇ ಭಾಗಿಸು ಇ ಸಿಗೆ ಸಮ ಆಗಿರುತ್ತೆ ಅಂತ ಸಾಧಿಸ್ತೀವಿ. ಹಾಗಾದರೆ ನೋಡಿ, ಇದನ್ನು ಮಾಡಲಿಕ್ಕೆ ಕೆಲವು ರಚನೆಗಳನ್ನು ಮಾಡಬೇಕಾಗಿದೆ ಮಕ್ಕಳೇ. ಯಾವ್ದು ರಚನೆ ಮಾಡಬೇಕು, ಯಾವುದನ್ನು ಸೇರಿಸಬೇಕು, ಇದನ್ನು ನಾವೀಗ ನೋಡ್ತಾ ಹೋಗೋಣ. ಓಕೆ, ಯಾವ ರಚನೆಯನ್ನು ಮಾಡಬೇಕು ಅಂದರೆ ನೋಡಿ, ಅದೇ ಚಿತ್ರವನ್ನು ಇಲ್ಲಿ ಕಾಪಿ ಮಾಡ್ಕೊಂಡು ತೋರಿಸ್ತಾ ಇದ್ದೀವಿ. ಫಸ್ಟು ಬಿ ಮತ್ತು ಇಯನ್ನು ಸೇರಿಸ್ಕೊಳ್ಳಿ, ಸಿ ಮತ್ತು ಇ ಡಿಗಳನ್ನು ಕೂಡ ಸೇರಿಸ್ಕೊಂಬಿಡಿ. ಆದಷ್ಟು ಈ ರೀತಿ ಒಡೆದ ಒಂದು ರೇಖಾಖಂಡದಲ್ಲಿ ನೀವು ತೋರಿಸಿ, ಬ್ರೋಕನ್ ಲೈನಿಂದ ತೋರಿಸಿದ್ರೆ ಅದು ನಾವು ರಚನೆ ಮಾಡಿದ್ದೀವಿ, ಅದು ಪ್ರಮೇಯದಲ್ಲಿ ಎಲ್ಲೂ ಕೊಟ್ಟಿಲ್ಲ ಅನ್ನೋದನ್ನು ನೀವು ಆದರೂ ತಿಳ್ಕೊಳ್ಳಿ. ಸೊ ಬಿ ಮತ್ತು ಸಿ ಡಿಯನ್ನು ಸೇರಿಸ್ಕೊಳ್ಳಿ. ಯಾಕೆ ಸೇರಿಸ್ಕೊಂಡ್ವಿ? ಸ್ವಲ್ಪ ಯೋಚನೆ ಮಾಡ್ತಾಯಿರಿ ಮಕ್ಕಳು. ಹಾಗೇನೆ ಇದರಿಂದ ಏನು ಅನುಕೂಲ ಆಗುತ್ತೆ ನಮಗೆ ಅನ್ನೋದನ್ನು ತಾವು ಗಮನಿಸ್ತಾ ಇರಿ. ಇಷ್ಟೇನ ರಚನೆ? ಇನ್ನೇನಾರು ಮಾಡಬೇಕಾ? ಹೌದು, ಇನ್ನೂ ಮಾಡಬೇಕು ಮಕ್ಕಳೇ. ನೋಡಿ, ಡಿ ಇಂದ ಎ ಸಿಗೆ ಒಂದು ಲಂಬ ರೇಖೆಯನ್ನು ಎಳಿಬೇಕಂತೆ. ಅದೇ ರೀತಿ ಈ ಬಿಂದುವಿನಿಂದ ಎ ಬಿಗೆ ಈ ರೀತಿ ಒಂದು ಲಂಬ ರೇಖೆಯನ್ನು ಎಳ್ಕೋಬೇಕಂತೆ. ಇಷ್ಟು ಮಾಡಬೇಕು ನೋಡಿ, 4 ಕೆಲಸಗಳನ್ನು ಮಾಡಬೇಕಾಗಿದೆ. ಇದನ್ನಿಟ್ಕೊಂಡು ನಾವೀಗ ಸಾಧನೆಯನ್ನು ಮಾಡ್ತಾ ಹೋಗೋಣ ಇವಾಗ. ಬಟ್ ಸಾಧನೆ ಮಾಡೋದಕ್ಕೆ ಮಕ್ಕಳೇ 3 ಪೂರ್ವಾಪೇಕ್ಷಿತಗಳಿದೆ. ಇದು ಇಲ್ಲ ಅಂತಂದರೆ ತಿಳ್ಕೊಳ್ಳ್ದರೆ 8, 9ನೇ ಕ್ಲಾಸಲ್ಲಿ ಕಲ್ತದ್ದು ನಮಗೆ ಜ್ಞಾಪಿಸ್ಕೊಳ್ಳದೇ ಇದ್ದರೆ ಇದನ್ನು ನಾವು ಸಾಧಿಸೋಕ್ಕಾಗೋದೇ ಇಲ್ಲ ಮಕ್ಕಳೇ. ಇದನ್ನು ಪ್ರೀ ರಿಕ್ವಿಸಿಟ್ಸ್ ಅಂತ ಕರಿತೀವಿ. 3 ಬೇಕಾಗಿದೆ. ಮೊದಲನೇದು ಯಾವುದಪ್ಪ ಅಂದರೆ ತ್ರಿಭುಜದ ವಿಸ್ತೀರ್ಣ. ನೋಡಿ, ಈ ತ್ರಿಭುಜದ ವಿಸ್ತೀರ್ಣ ಹೇಳಿ. ಪಾದವನ್ನು B1 ಅಂತ ಇಟ್ಕೊಂಡಿದ್ದೀವಿ, ಆ ಲಂಬವನ್ನು H1 ಅಂತ ಇಟ್ಕೊಂಡ್ರೆ ಇದರ ವಿಸ್ತೀರ್ಣ 12 × B1 × H1 ಆಯಿತು. ಯಾವಾಗಲೂ ಪಾದಕ್ಕೆ ಈ ಬೇಸ್ಗೆ ಇದನ್ನೇ ಇಟ್ಕೋಬೇಕಾ ಮಕ್ಕಳೇ? ಏನೂ ಇಲ್ಲ. ಯಾವ ಬಾಹುವನ್ನು ಬೇಕಾದರೂ ನೀವು ಆ ಪಾದವನ್ನಾಗಿ ತೆಗೆದುಕೊಂಡ್ರೆ ಪಾದಕ್ಕೆ ಎದುರಾಗಿರುವ ಶೃಂಗದಿಂದ ಲಂಬವನ್ನು ಎಳಿಬೇಕಷ್ಟೇನೆ. ಸೊ ನೋಡಿ, ಈ ಥರ ಯಾವ ಬಾಹುವನ್ನು ತೆಗೆದುಕೊಂಡು ಎಳೆದ್ರೂ ಕೂಡ ಅವೆಲ್ಲ ಏನಾಗಿರುತ್ತೆ? ಪರಸ್ಪರ ಸಮ ಆಗಿದ್ದೇ ಇರುತ್ತೆ. ಸೊ ನಮಗೆ ಸ್ವಾತಂತ್ರ್ಯ ಇದೆ. ಯಾವ ತ್ರಿಭುಜದಲ್ಲಿ ಯಾವ ಬಾಹುವನ್ನು ಬೇಕಾದ್ರೂ ಪಾದವಾಗಿ ತೆಗೆದುಕೋಬೇಕು. ಹಾಗಾದರೆ ಎರಡನೇ ಒಂದು ಪ್ರೀ ರಿಕ್ವಿಸಿಟ್ಸ್ ಏನಪ್ಪ ಅಂತಂದರೆ, ಏಕಪಾದ ಹಾಗೂ ಒಂದು ಜೊತೆ ಸಮಾಂತರ ರೇಖೆಗಳ ನಡುವೆ ನಿಂತಿರುವ ತ್ರಿಭುಜಗಳ ವಿಸ್ತೀರ್ಣಗಳು ಸಮವಾಗಿರುತ್ತೆ ಅನ್ನೋದನ್ನು ಕೂಡ ಜ್ಞಾಪಿಸ್ಕೊಳ್ಳಿ. ನೋಡಿ, ಇದು ಲೈನ್ ನಂಬರ್ 1, ಇದು ಲೈನ್ ನಂಬರ್ 2 ಅಂತ ಬರ್ತಾ ಇದೆ. ಇಲ್ಲಿ ಈ ಥರ ಬಾಣಗಳನ್ನು ಹಾಕ್ತಾ ಇದ್ವಿ, ಅಂದರೆ ಸಮಾಂತರವಾಗಿದೆ ಅಂತ ತಿಳ್ಕೊಳ್ಳಿ. ಈಗ ಇದಕ್ಕೆ ಎ ಅಂತ ಹೆಸರು ಕೊಡಿ, ಇದಕ್ಕೆ ಬಿ. ಸೊ ಇದಕ್ಕೆ ತ್ರಿಭುಜ ಎ ಬಿ ಸಿ ಆಯಿತು ಮಕ್ಕಳೇ. ಎ ಬಿ ಸಿ ತ್ರಿಭುಜದ ವಿಸ್ತೀರ್ಣ ಕಂಡು ಹಿಡ್ಕೊಂಬಿಡಿ. ಅರ್ಧ ಇಂಟು ಪಾದ ಇಂಟು ಎತ್ತರ, ಪಾದ ಬಿ ಸಿ ಮಾಡಿಕೊಂಡ್ರೆ ಎ ಇಂದ ಲಂಬವನ್ನು ಎಳ್ಕೊಂಡ್ರೆ ವಿಸ್ತೀರ್ಣ ಸಿಗತ್ತೆ. ಈಗ ಈ ರೀತಿ ಮತ್ತೊಂದು ಬಿಂದುವನ್ನು ಡಿ ತೆಗೆದುಕೊಳ್ಳಿ. ಈಗ ತ್ರಿಭುಜ ಡಿ ಬಿ ಸಿ ಬಂತು. ಇದರ ವಿಸ್ತೀರ್ಣ ಕಂಡುಹಿಡೀರಿ.
ಇದರ ವಿಸ್ತೀರ್ಣವು ಎ ಬಿ ಸಿ ವಿಸ್ತೀರ್ಣಕ್ಕೆ ಸಮ ಆಗಿರುತ್ತೆ. ಯಾಕೆ ಅಂದರೆ ಎರಡಕ್ಕೂ ಪಾದ ಒಂದೇ ಇದೆ, ಎತ್ತರವೂ ಒಂದೇ ಇರೋದರಿಂದ ಇವುಗಳ ವಿಸ್ತೀರ್ಣಗಳು ಸಮ ಆಯಿತು. ಇದನ್ನು ನೀವು ಕಲ್ತಿದ್ದೀರಾ. ದಯಮಾಡಿ ಇದನ್ನು ಜ್ಞಾಪಿಸಿಕೊಳ್ಳಿ ಮಕ್ಕಳೇ. ಕಡೆಯದು ಮಕ್ಕಳೇ, ಇನ್ನೊಂದೇ ಒಂದು ಪ್ರೀ ರಿಕ್ವಿಸಿಟ್ ಬೇಕು. ಸ್ವಯಂ ಸಿದ್ಧ 9ನೇ ಕ್ಲಾಸಿನ ಪಾಠ ಜ್ಞಾಪಿಸಿಕೊಳ್ಳಿ. ಒಂದೇ ಅಂಶಕ್ಕೆ ಸಮನಾಗಿರುವ ಅಂಶಗಳು ಒಂದಕ್ಕೊಂದು ಸಮ ಅನ್ನೋದನ್ನು ಜ್ಞಾಪಿಸ್ಕೊಳ್ಳಿ. ಇದನ್ನು ಹೀಗೆ ಹೇಳ್ಬೋದಾ ಮಕ್ಕಳೇ? ಇಫ್ ಎ ಈಸ್ ಈಕ್ವಲ್ ಟು ಬಿ ಮತ್ತು ಬಿ ಈಸ್ ಈಕ್ವಲ್ ಟು ಸಿ ಅಕಸ್ಮಾತ್ ಏನಾದರೂ ಆದರೆ ಆಗ ಏನಂತ ಹೇಳ್ಬೋದು? ಎ ಮತ್ತು ಸಿ ಸಮ ಆಗಿರುತ್ತೆ ಅಂತ ನಾವು ಹೇಳ್ತೀವಿ. ಈ ಮೂರನ್ನು ಬಳಸ್ಕೊಂಡು ನಾವೀಗ ಒಂದೊಂದೇ ಮಾಡ್ತಾ ಹೋಗೋಣ. ನೋಡಿ, ಸಾಧನೆಯನ್ನು ನಾನು ಎಷ್ಟು ಬೇಕೋ ಅಷ್ಟನ್ನೇ ರಚನೆಯನ್ನು ಇಟ್ಕೊಂಡು ಮಾಡ್ತಾ ಇದ್ದೀವಿ. ಈಗ ತಾನೇ ಅರ್ಥ ಮಾಡ್ಕೊಂಡ್ವಿ ತ್ರಿಭುಜದ ವಿಸ್ತೀರ್ಣ ಅರ್ಧ ಇಂಟು ಪಾದ ಇಂಟು ಎತ್ತರ ಅಂತ. ಈಗ ತ್ರಿಭುಜ ಎ ಡಿ ಇ ನೋಡಿ ಮಕ್ಕಳೇ, ಮೇಲ್ಗಡೆ ಕಾಣಿಸ್ತಾ ಇದೆಯಲ್ಲ, ಅದರ ವಿಸ್ತೀರ್ಣಕ್ಕೆ ಈಗ ಎ ಡಿ ಎನ್ನು ಪಾದವಾಗಿ ತೆಗೆದುಕೊಂಬೋಣ. ನಿಮ್ಗೆ ಐಡಿಯಾ ಬರ್ತಾ ಇದೆ ಅಂತ ಕಾಣುತ್ತೆ. ಎ ಡಿ ಡಿ ಇ ಯಾವುದು ಬೇಕಾದರೂ ತಗೋಬೋದು. ಎ ಡಿನೇ ಯಾಕೆ ತೆಗೆದುಕೊಳ್ತಾ ಇದ್ದಾರೆ ಥೇಲ್ಸ್ ಅವರು ಅಂದರೆ, ನಮಗೆ ಎ ಡಿ ಭಾಗಿಸು ಡಿ ಬಿ ಬೇಕಾಗಿರೋದ್ರಿಂದ ನಾವು ಎ ಡಿ ಎನ್ನನ್ನು ಪಾದ ಮಾಡಿಕೊಂಡ್ರೆ ಆಗ ಇ ಎನ್ ಅನ್ನೋದು ನಮಗೆ ಎತ್ತರ ಆಗುತ್ತೆ. ಇದನ್ನೆಲ್ಲ ಗುಣಿಸ್ಬಿಟ್ರೆ ತ್ರಿಭುಜ ಎ ಡಿ ವಿಸ್ತೀರ್ಣ ಬಂತು. ಅದೇ ರೀತಿ ತ್ರಿಭುಜ ಬಿ ಡಿ ವಿಸ್ತೀರ್ಣ ನೋಡಿ, ಬಿ ಡಿ ನೋಡ್ತಾ ಇದ್ದೀರಲ್ವ, ನೋಡಿದ್ರೆ ಇದಕ್ಕೂ ಪಾದವನ್ನು ಬಿ ಡಿ ಮಾಡ್ಕೊಂಬಿಟ್ರೆ ಇದು ವಿಶಾಲ ಕೋನ ತ್ರಿಭುಜ ಆಗಿರೋದ್ರಿಂದ ನಿಮಗೆ ಇದಕ್ಕೆ ಎತ್ತರ ಇ ಎನ್ನೇ ಆಗ್ಬಿಡುತ್ತೆ. ಹೌದಾ? ಇದನ್ನು ಒಂದು ಕಡೆ ಅಚ್ಚುಕಟ್ಟಾಗಿ ಬರ್ಕೊಳ್ಳಿ ಮಕ್ಕಳೇ ಇದನ್ನು. ಓಕೆ, ಮುಂದಿನ ಒಂದು ವಿಚಾರಕ್ಕೆ ಹೋಗೋಣ. ಈಗ ಈ ಕಡೆಯಿಂದ ನೋಡಿ, ಆ ಬಲಗಡೆಯಿಂದ ನೋಡಿ. ಈಗೇನು ಮಾಡಿ, ತಿರ್ಗಾ ಒನ್ಸ್ ಅಗೈನ್ ತ್ರಿಭುಜ ಎ ಡಿ ವಿಸ್ತೀರ್ಣವನ್ನೇ ನೋಡಿ. ಆದರೆ ಈ ಸರಿ ಎ ಇ ಅನ್ನು ನಾವು ಪಾದವಾಗಿ ತೆಗೆದುಕೊಂಬಿಟ್ರೆ ಡಿ ಎಮ್ ಎತ್ತರ ಆಗುತ್ತೆ. ಇದನ್ನೆಲ್ಲ ಗುಣಿಸಿದ್ರೆ ತ್ರಿಭುಜ ಎ ಡಿ ವಿಸ್ತೀರ್ಣ ಬಂತು. ತ್ರಿಭುಜ ಸಿ ಡಿ ವಿಸ್ತೀರ್ಣ ನೋಡಿ ಮಕ್ಕಳೇ. ತ್ರಿಭುಜ ಈ ಸಿ ಡಿ ವಿಸ್ತೀರ್ಣ ಏನಾಗಿದೆ? ಅರ್ಧ ಇಂಟು ಇ ಸಿ ಇಂಟು ಇದಕ್ಕೂ ಕೂಡ ಡಿ ಎಮ್ ಎ ಎತ್ತರ ಆಗಿರುತ್ತೆ. ಇದನ್ನು ಒಂದು ಕಡೆ ಬರೆದಿಟ್ಕೊಂಬಿಡಿ. ಹಾಗಾದರೆ ನಾವು ಒಂದು ಕೆಲಸ ಮಾಡೋಣ, ಎರಡನ್ನು ಪಕ್ಕದಲ್ಲೇ ಬರ್ಕೊಂಡು ಈ ರೀತಿ ನೋಡ್ಕೊಂಬಂದ್ಬಿಡೋಣ. ನೋಡಿ, ಎರಡನ್ನು ಕಂಪೇರ್ ಮಾಡ್ಕೊಳ್ಳಿ. ಒಂದೇ ಸ್ಲೈಡಲ್ಲಿ ನೋಡ್ತಾ ಇದ್ದೀರಿ, ಹೌದಾ? ನೋಡಿ, ಇದರಲ್ಲಿ ಎಡಗಡೆ ನಮಗೆ ಎ ಡಿ ಸಿಗುತ್ತೆ, ಅದರ ಕೆಳಗೆ ಡಿ ಬಿ ಏನು ಅಂತ ಅರ್ಥ ಆಗ್ತಾ ಇದೆ. ಬಲಭಾಗದಲ್ಲಿ ಎ ಇ ಮತ್ತು ಇ ಸಿ ಕೂಡ ಸಿಕ್ಕಿದೆ. ಇದನ್ನು ಹೆಂಗೆ ಹೊರಗಡೆ ತೆಗೆದುಕೊಂಬರೋದು ಅಂದರೆ ಇಷ್ಟೇ ಮಕ್ಕಳೇ. ಹೀಗೆ ಮಾಡೋಣ. ಇವೆರಡರ ವಿಸ್ತೀರ್ಣವನ್ನು ನಾವು ಒಂದರಿಂದ ಇನ್ನೊಂದು ಭಾಗಿಸ್ಬಿಟ್ರೆ ತ್ರಿಭುಜ ಎ ಡಿ ಭಾಗಿಸು ತ್ರಿಭುಜ ಬಿ ಡಿ ಇ ಮಾಡಿದರೆ ಈಗ ನೋಡಿ, ಇದನ್ನೆಲ್ಲ ಹಾಕ್ಕೊಂಡು ಇ ಎನ್ ಕ್ಯಾನ್ಸಲ್ ಮಾಡಿಕೊಂಡು ಅರ್ಧ ಕ್ಯಾನ್ಸಲ್ ಮಾಡಿದ್ರೆ ನಮಗೆ ಎ ಡಿ ಬೈ ಡಿ ಬಿ ಸಿಕ್ಕೇ ಬಿಡ್ತು. ಹೌದಾ? ಸೊ ಎ ಡಿ ಬೈ ಡಿ ಬಿ ಏನು ಹೇಳಿ ಅರ್ಥ ಮಾಡ್ಕೊಳ್ಳಿ. ಎಡಗಡೆ ಇದೆ ನೋಡಿ ಸಮೀಕರಣ, ಈ ತ್ರಿಭುಜ ಎ ಡಿ ಅದನ್ನು ತ್ರಿಭುಜ ಬಿ ಡಿಯಿಂದ ಭಾಗಿಸಿದ್ರೆ ಅದು ಎ ಡಿ ಬೈ ಡಿ ಬಿಗೆ ಸಮ ಆಯಿತು. ಅದೇ ರೀತಿ ಇಲ್ಲೂ ಕೂಡ ಬಲಭಾಗದಲ್ಲೂ ಕೂಡ ಅದೇ ರೀತಿ ನಾವೆಲ್ಲ ಸಿಂಪ್ಲಿಫೈ ಮಾಡಿದರೆ ನೋಡಿ, ಇಲ್ಲಿ ಎ ಇ ಬೈ ಇ ಸಿ ಸಿಕ್ಬಿಡ್ತಲ್ಲ ಮಕ್ಕಳೇ. ಸೊ ನಮ್ಗೆ ಏನು ಬೇಕೋ ಆ ರೀತಿಯೇ ನಾವು ವರ್ಕ್ ಮಾಡ್ತಾ ಬಂದ್ವಿ ನಾವು. ಹಾಗಾದರೆ ಇದೊಂದು ಸರಿ ಆ ರಿಸಲ್ಟ್ಸನ್ನು, ಕೊನೆಯ ಸ್ಟೆಪ್ಸನ್ನು ಮಾತ್ರ ಕಂಪೇರ್ ಮಾಡ್ತಾ ಇದ್ದೀವಿ. ಓಕೆ, ನೋಡಿ, ಎರಡರಲ್ಲೂ ತ್ರಿಭುಜ ಎ ಡಿ ಇದೆ, ಅಲ್ಲೂ ತ್ರಿಭುಜ ಎ ಡಿ ಇದೆ. ಇಲ್ಲಿ ಛೇದದಲ್ಲಿ ತ್ರಿಭುಜ ಬಿ ಡಿ ಇದೆ, ತ್ರಿಭುಜ ಸಿ ಡಿ ಇದೆ. ಈಗೇನು ಮಾಡೋಣ ಅಂದರೆ ಈ ತ್ರಿಭುಜಗಳನ್ನು ನೋಡಿ, ಬಿ ಡಿ ಇ ಮತ್ತು ಸಿ ಇ ಡಿ ತ್ರಿಭುಜಗಳನ್ನು ನೋಡಿ, ಇವುಗಳನ್ನು ಗಮನಿಸಿದರೆ ನಿಮಗೆ ಅರ್ಥ ಆಗುತ್ತೆ ಇವೆರಡೂ ಈ ವಿಸ್ತೀರ್ಣಗಳಲ್ಲಿ ಸಮ ಆಗಿದೆ. ಕಾರಣ ಏನಪ್ಪ ಅಂತ ಯೋಚನೆ ಮಾಡಿದ್ರೆ ಏಕಪಾದ ಡಿ ಇ ಮತ್ತು ಒಂದು ಜೊತೆ ಸಮಾಂತರ ರೇಖೆಗಳಾದ ಡಿ ಮತ್ತು ಬಿ ಸಿಗಳ ನಡುವೆ ನಿಂತಿರೋದ್ರಿಂದ ಅವುಗಳ ವಿಸ್ತೀರ್ಣಗಳು ಸಮ ಆಗೋಯಿತು. ಹಾಗಾಗಿ ಈ ಪ್ರಮೇಯವನ್ನು ಆಗಲೇ ಜ್ಞಾಪಿಸ್ಕೊಂಡಿದ್ವಿ. ಇನ್ನೊಂದು ಸರಿ ತಾವು ಇದನ್ನು ಪುನರಾವರ್ತಿಸೆ ಮಾಡ್ತಾ ಇದ್ದೀರಿ. ಓಕೆ, ನೋಡಿ, ಅದನ್ನು ಶೇಡ್ ಕೂಡ ಮಾಡಿ ತೋರಿಸ್ತಾ ಇದ್ದೀವಿ ನೋಡಿ. ತ್ರಿಭುಜ ಬಿ ಡಿ ಎಲ್ಲಿದೆ ನೋಡಿ, ತ್ರಿಭುಜ ಸಿ ಡಿ ಎಲ್ಲಿದೆ ನೋಡಿ, ಇವೆರಡು ಕೂಡ ವಿಸ್ತೀರ್ಣದಲ್ಲಿ ಸಮ. ಕಾರಣ ನಿಮಗೆ ಗೊತ್ತೇ ಇದೆ, ಮತ್ತೊಂದು ಸಾರಿ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ಹಾಗಾದರೆ ನಮ್ಗೆ ಇಷ್ಟೊತ್ತು ಬಂದಂಥ ರಿಸಲ್ಟ್ಸ್ ನೋಡಿ ಮಕ್ಕಳು ಏನಾಯಿತು ಅಂತ. ಸೊ ಎ ಡಿ ಬೈ ಡಿ ಬಿನೂ ಸಿಕ್ಕಿದೆ, ಎ ಇ ಬೈ ಇ ಸಿನೂ ಸಿಕ್ಕಿದೆ. ಎರಡು ಕಡೆ ಅಂಶಗಳನ್ನು ನೋಡಿ, ಎಡಭಾಗದಲ್ಲಿ ತ್ರಿಭುಜ ಎ ಡಿ
ತ್ರಿಭುಜ ಎ ಡಿ, ಛೇದ ತ್ರಿಭುಜ ಬಿ ಡಿ ಇದೆ, ಜಸ್ಟ್ ತ್ರಿಭುಜ ಸಿ ಡಿ ಇದೆ ಅಷ್ಟೇ. ಅವೆರಡು ಸಮ ಅಂತೆಲ್ಲ ಗೊತ್ತಾಗಿರೋದ್ರಿಂದ ನಾವು ಇದರ ಪರಿಣಾಮವಾಗಿ ಏನು ಹೇಳ್ಬೋದಪ್ಪ ಅಂದರೆ ಎ ಡಿ ಡಿವೈಡೆಡ್ ಬೈ ಡಿ ಬಿ ಈಸ್ ಈಕ್ವಲ್ ಟು ಎ ಇ ಡಿವೈಡೆಡ್ ಬೈ ಇ ಸಿ ಅಂಥೇಳಿ ನಾವು ಸಾಧನೆಯನ್ನು ಈ ರೀತಿಯಾಗಿ ಮಾಡ್ಕೋಬೋದು ಮಕ್ಕಳೇ. ಹೌದಾ? ಸೊ ಹಾಗಾದರೆ ಈಗ ಒಂದು ಸರಿ ಎಲ್ಲವನ್ನು ಒಂದೇ ಸ್ಲೈಡಲ್ಲಿ ನೋಡ್ಕೊಂಬಂದ್ಬಿಡೋಣ ಮಕ್ಕಳೇ. ಈಗ ಬಿಡಿಯಾಗಿ ನೋಡಿದ್ರಿ, ಅದನ್ನೇ ನಾನು ನಿಮಗೆ ಒಂದೇ ಸ್ಲೈಡಲ್ಲಿ ಎಲ್ಲ ಮುಂದಿಡ್ತಾ ಇದ್ದೀನಿ ಅಂತ ಮುಂದೆ. ಇದರಲ್ಲಿ ದತ್ತರ ಸಾಧನೆಯ ರಚನೆಯನ್ನು ಮಾತ್ರ ನೋಡ್ಲಿಕ್ಕೆ ಸಾಧ್ಯ, ಸಾಧನೆ ಇಲ್ಲಿ ಬರೀಲಿಕ್ಕೆ ಆಗ್ತಾ ಇಲ್ಲ. ಒಂದು ಸರಿ ಎಲ್ಲ ಈ ರೀತಿ ನೀವು ಬರ್ಕೊಂಬಿಡಿ. ರಚನೆ ಮಾಡ್ತಾ ಇದ್ದೀವಿ, ರಚನೆಗಳೆಲ್ಲ ಆಯಿತು. ಈಗ ಮುಂದಿನ ಸ್ಲೈಡಲ್ಲಿ ನಿಮಗೆ ಸಾಧನೆ ಕಾಣಿಸ್ತಾ ಇದೆ, ನೋಡ್ಕೊಳ್ಳಿ. ಹೌದಾ? ಸೊ ದ್ಯಾಟ್ ಈಸ್ ದಿ ಪ್ರೂಫ್ ಫಾರ್ ದಿಸ್ ಥೀರಮ್ ಅಂತ ಹೇಳ್ಬೋದು. ಹೌದಾ? ಹಾಗಾದರೆ ಈಗ ಮುಂದಿನ ಒಂದು ವಿಚಾರ ನೋಡೋಣ. ಓಕೆ, ಏನು? ತ್ರಿಭುಜ ಎ ಬಿ ಸಿಯಲ್ಲಿ ಡಿ ಸಮಾಂತರ ಬಿ ಸಿ ಆಗಿದೆ. ಎ ಡಿ ಡಿವೈಡೆಡ್ ಬೈ ಡಿ ಬಿ ಈಸ್ ಈಕ್ವಲ್ ಟು ಎ ಇ ಡಿವೈಡೆಡ್ ಬೈ ಇ ಸಿ ಆಗಿದೆ. ಈಗ ತ್ರಿಭುಜದ ಒಳಗಡೆನೇ ಡಿನ ಎಳ್ಕೋಬೇಕಾ ಅಂತ ಒಂದು ಪ್ರಶ್ನೆ ಮಾಡಿದರೆ ಖಂಡಿತ ಇಲ್ಲ ಮಕ್ಕಳೇ. ಬಿ ಸಿಯ ಕೆಳಗಡೆ ಕೂಡ ನಾವು ಈ ರೀತಿ ಡಿಯನ್ನು ಎಳ್ಕೋಬೋದು, ಆದರೆ ಎ ಬಿಯನ್ನು ಎ ಸಿಯನ್ನು ವೃದ್ಧಿಸಬೇಕಾಗತ್ತೆ. ನೋಡಿ, ಈ ಮೂರನೇ ಚಿತ್ರದಲ್ಲಿ ನೀವೇನು ನೋಡ್ತಾ ಇದ್ದೀರಾ ಅಂದರೆ ಆ ಬಿ ಸಿಗೆ ಸಮಾನಾಂತರವಾಗಿ ಡಿಯನ್ನು ಮೇಲ್ಭಾಗದಲ್ಲೂ ಕೂಡ ರಚಿಸ್ಕೋಬಹುದು. ಅಂದರೆ ತ್ರಿಭುಜದ ಒಳಗಡೆನೇ ಅನ್ನೋದು ಥೇಲ್ಸ್ ಪ್ರಮೇಯದಲ್ಲಿ ಎಲ್ಲೂ ಹೇಳಿಲ್ಲ. ಒಳಗಡೆನೇ ಎಲ್ಲಿ ಬೇಕಾದರೂ ಹೇಳ್ಕೋಬೋದು. ಅಷ್ಟೇ ಇಲ್ಲ, ತ್ರಿಭುಜದ ಹೊರಗಡೆ ಕೂಡ ಹೇಳ್ಕೋಬೇಕು ಅವಕಾಶ ಇದೆ. ಆದರೆ ಆ ಸಂದರ್ಭದಲ್ಲಿ ಆಯಾ ಬಾಹುಗಳನ್ನು ನಾವು ವಿಸ್ತರಿಸಿದಾಗ ನಮಗೆ ಇ ಮತ್ತು ಡಿ ಸಿಗತ್ತೆ. ನಂತರದಲ್ಲಿ ನೀವು ಇದೇ ಪ್ರಮೇಯವನ್ನು ಹಾಕಬೇಕು. ಮಕ್ಕಳೇ, ನೀವು ಜಾಣ ಮಕ್ಕಳಲ್ವ ನೀವು? ಹಾಗಾದರೆ ಥೇಲ್ಸ್ ಪ್ರಮೇಯವನ್ನು ಬರಿಬೇಕಾದ್ರೆ ಈ ಮೂರೂ ಚಿತ್ರಗಳನ್ನು ಬರೆದು ಸಾಧನೆಯನ್ನು ಅಭ್ಯಾಸ ಮಾಡಿ. ಆಗ ಇದೊಂದು ಸಂಪೂರ್ಣ ಆಗ್ಬಿಡುತ್ತಲ್ವ ಮಕ್ಕಳೇ. ಈ ರೀತಿ ಮಾಡಿ ಅಂತ ಹೇಳ್ತಾ ನಾನು ನಿಮಗೆ ಥೇಲ್ಸ್ ಪ್ರಮೇಯದ ವಿಲೋಮಕ್ಕೆ ಹೋಗ್ತಾ ಇದ್ದೀನಿ ಮಕ್ಕಳೇ. ವಿಲೋಮ ಅಂದರೆ ಗೊತ್ತಲ್ವಾ? ನಮ್ಮ ಬ್ರಿಡ್ಜ್ ಕೋರ್ಸ್ ಕ್ಲಾಸಲ್ಲಿ ಇದೆಲ್ಲ ನಿಮಗೆ ತಿಳಿಸ್ಕೊಟ್ಟಿದ್ದೀವಿ. ಒಂದು ಪ್ರಮೇಯದ ದತ್ತವನ್ನು ಸಾಧನೀಯವನ್ನಾಗಿ ಮಾಡಿ ಹಾಗೂ ಸಾಧನೀಯವನ್ನನ್ನು ದತ್ತವನ್ನಾಗಿ ಮಾಡಿದಾಗ ಉಂಟಾಗುವ ಮತ್ತೊಂದು ಪ್ರಮೇಯಕ್ಕೆ ವಿಲೋಮ ಪ್ರಮೇಯ ಎಂದು ಹೆಸರು. ಹೌದಾ? ಹಾಗಾದರೆ ಥೇಲ್ಸ್ ಪ್ರಮೇಯದ ವಿಲೋಮವನ್ನು ಹೀಗೆ ಹೇಳ್ಬೋದಾ ಮಕ್ಕಳೇ? ಒಂದು ತ್ರಿಭುಜದಲ್ಲಿ ಒಂದು ಸರಳ ರೇಖೆಯು ಎರಡು ಬಾಹುಗಳನ್ನು ಸಮಾನುಪಾತದಲ್ಲಿ ಏನಾದರೂ ವಿಭಾಗಿಸ್ಬಿಟ್ರೆ ಆಗ ಆ ಸರಳ ರೇಖೆ ಹೇಗಿರುತ್ತಪ್ಪ ಅಂದರೆ ಆ ಮೂರನೇ ರೇಖೆಗೆ ಸಮಾನಾಂತರ ಆಗಿರಲೇಬೇಕು, ಇದ್ದೇ ಇರುತ್ತೆ. ಸಮಾನಾಂತರವಾಗಿದ್ದರೆ ಸಮಾನುಪಾತದಲ್ಲಿರುತ್ತೆ, ಸಮಾನುಪಾತದಲ್ಲಿ ವಿಭಾಗಿಸಿದರೆ ಅದು ಸಮಾಂತರವಾಗೇ ಇರುತ್ತೆ ಅನ್ನೋದು ಕೂಡ ಥೇಲ್ಸ್ ಪ್ರಮೇಯದ ವಿಲೋಮ. ಇದಕ್ಕೂ ನಾವು ಅಷ್ಟೇ ವಿವರಣೆಯನ್ನು ನಾವು ಕೊಡಬೇಕಾಗತ್ತೆ, ಸಾಧನೆಯನ್ನು ಕೊಡಬೇಕಾಗತ್ತೆ. ನೀವು ದಯಮಾಡಿ ಇವುಗಳನ್ನೆಲ್ಲ ಯೋಚನೆ ಮಾಡಿ ನಿಮ್ಮ ಅಧ್ಯಾಪಕರ ಹತ್ರ ಇದನ್ನೆಲ್ಲ ಚರ್ಚೆ ಮಾಡಿ ಮಕ್ಕಳೇ. ಹಾಗಾದರೆ ಆ ವಿಲೋಮಕ್ಕೆ ದತ್ತ ಮತ್ತು ಸಾಧನೀಯವನ್ನು ಮಾತ್ರ ತಾವಿಲ್ಲಿ ನೋಡ್ತಾ ಇದ್ದೀರಿ. ನೋಡಿ, ಎ ಡಿ ಭಾಗಿಸು ಡಿ ಬಿ ಈಸ್ ಈಕ್ವಲ್ ಟು ಎ ಇ ಭಾಗಿಸಿ ಇ ಸಿ ಆಗಿದ್ದರೆ ಆಗ ಡಿ ಹೇಗಿರುತ್ತೆ ಅಂದರೆ ಬಿ ಸಿಗೆ ಸಮಾನಾಂತರ ಆಗಿರುತ್ತೆ ಅನ್ನೋದನ್ನು ದತ್ತ ಸಾಧನೀಯವಾಗಿ ಈ ರೀತಿಯಾಗಿ ನಾವು ಬರ್ಕೋಬಹುದು. ಹಾಗಾದರೆ ನಾವೀಗ ಅಭ್ಯಾಸ 2.2ರಲ್ಲಿ ಒಂದು ಲೆಕ್ಕ ಮಾಡ್ಕೊಂಬಂದ್ಬಿಡೋಣ ಮಕ್ಕಳೇ. ಮೊದಲನೇ ಲೆಕ್ಕವನ್ನೇ ನಾವು ಈ ರೀತಿ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಮೊಟ್ಟ ಮೊದಲನೇ ಸಬ್ ಡಿವಿಷನ್ ಇದು ಒಂದು. ಈ ತ್ರಿಭುಜ ಎ ಬಿ ಸಿಯಲ್ಲಿ ಹೇಗೆ ಏನೇನು ಅಳತೆ ಕೊಟ್ಟಿದ್ದಾರೆ ನೋಡಿ. ಡಿ ಅನ್ನೋದು ಬಿ ಸಿಗೆ ಸಮಾನಾಂತರವಾಗಿದೆ ಅಂತ ತೆಗೆದುಕೊಂಡು ಈ ಅಳತೆಗಳನ್ನೆಲ್ಲ ನೋಡ್ಕೊಂಬನ್ನಿ ಮಕ್ಕಳೇ. 3 ರೇಖಾಖಂಡದ ಅಳತೆ ಕೊಟ್ಟಿದ್ದಾರೆ. ಇ ಸಿಯನ್ನು ಮಾತ್ರ ಕಂಡಿಡೀರಿ ಅಂತ ಹೇಳ್ತಾ ಇದ್ದಾರೆ. ಇದಕ್ಕಿಂತ ಅತ್ಯಂತ ಸುಲಭವಾದ ಲೆಕ್ಕ ಈ ಜಗತ್ತಲ್ಲಿ ಸಿಗತ್ತೆಯಾ ಮಕ್ಕಳೇ? ನಮ್ಗೆ ಈಗ ತಾನೇ ಥೇಲ್ಸ್ ಪ್ರಮೇಯ ಅರ್ಥ ಮಾಡ್ಕೊಂಡಿದ್ದೀವಿ. ಹಾಗಾದರೆ ನೀವೇನು ಮಾಡಬೇಕು? ಫಸ್ಟು ಯಾವ್ಯಾವುದು ಸಮಾನಾಂತರ ಅಂತ ಬರ್ಕೊಳ್ಳಿ. ಡಿ ಸಮಾನಾಂತರ ಬಿ ಸಿ ಆಗಿದ್ದರೆ ಆಗ ಆ ಬಿ ಪಿ ಟಿಯನ್ನು ಅಪ್ಲೈ ಮಾಡಿದ್ರೆ ಎ ಡಿ ಡಿವೈಡೆಡ್ ಬೈ ಡಿ ಬಿ ಈಸ್ ಈಕ್ವಲ್ ಟು ಎ ಇ ಭಾಗಿಸು ಇ ಸಿ ಆಗುತ್ತೆ. ಇದು ಈ ಎಲ್ಲ ಇವನ್ನ ಅಳತೆಗಳನ್ನು ಆದೇಶಿಸಿ ಓರೆ ಗುಣಾಕಾರ ಮಾಡಿಬಿಟ್ರೆ ನಿಮಗೆ ಆ ಇ ಸಿ ಅಳತೆ 2 ಅಂತ ತಿಳಿದುಬಿಡುತ್ತೆ. ಒಂದು ಸರಿ ಚಿತ್ರ ನೋಡಿ ಮಕ್ಕಳೇ.
1.5 3 ಇದೆ, ಅಂದರೆ 1.2ರಷ್ಟೇ 3 ಆಯಿತು, ಡಬಲ್ ಆಯಿತು. ಹಾಗಾದರೆ ಎ ಇ ಅನ್ನೋದು ಈ ಎ ಇ ಎಷ್ಟಿರುತ್ತೆ ಅದರ ಡಬಲ್ ಏನೇ ಇ ಸಿನೂ ಇರಬೇಕು ಅನ್ನೋದ್ರೆ ಅಲ್ಲೇ ನಾವು ಯೋಚನೆ ಮಾಡಿಬಿಡ್ಬೋದಾಗಿತ್ತಲ್ವ. ಆದರೂ ಕೂಡ ನೀವು ಇಷ್ಟೆಲ್ಲ ಬರೀಲೇಬೇಕು ಮಕ್ಕಳೇ. ಆ ರೀತಿ ಮನಸ್ಸಿನಲ್ಲಿ ಮಾಡ್ಕೊಳ್ಳಿ. ಆ ಮೆಂಟಲ್ ಎಬಿಲಿಟಿಯನ್ನು, ಆ ಗಮನಿಸುವ ಶಕ್ತಿಯನ್ನು ನೀವು ಹೆಚ್ಚಿಸ್ಕೊಳ್ಳಿ. ಬಟ್ ಸ್ಟೆಪ್ಸ್ ಎಲ್ಲ ದಯಮಾಡಿ ಇದನ್ನು ಎಕ್ಸಾಮಲ್ಲಿ ನೀವು ಬರೀಲೇಬೇಕಾಗತ್ತೆ ಮಕ್ಕಳೇ. ಈಗ ಉದಾಹರಣೆಯನ್ನು 1-2 ಲೆಕ್ಕಗಳನ್ನು ನಾನು ವಿವರಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಭಾಳ ಒಂದು ಉತ್ತಮವಾದಂಥ ಉದಾಹರಣೆ ಮಕ್ಕಳೇ. ಒಂದು ತ್ರಾಪಿಜ್ಯಕ್ಕೆ ಸಂಬಂಧಪಟ್ಟಂಥ ಒಂದು ಲೆಕ್ಕ. ಇಲ್ಲಿ ನೋಡಿ, ಎ ಬಿ ಸಿ ಡಿ ಒಂದು ತ್ರಾಪಿಜ್ಯವಾಗಿದೆ. ಇದರಲ್ಲಿ ಯಾವುದ್ಯಾವ್ದು ಸಮಾನಾಂತರ ಆಗಿದೆ ಅಂದರೆ ಎ ಬಿ ಮತ್ತು ಡಿ ಸಿ ಸಮಾನಾಂತರವಾಗಿದೆ. ಮತ್ತು ಆ ಇ ಎಫ್ ಇದೆಯಲ್ಲ, ಆ ಒಂದು ಪಿಂಕ್ ಕಲರಲ್ಲಿ ನೋಡ್ತಾ ಇದ್ದೀರಲ್ಲ, ಅದು ಎ ಬಿಗೂ ಕೂಡ ಸಮಾನಾಂತರವಾಗಿದೆ. ಈ 2 ಅಂಶಗಳನ್ನು ದತ್ತದಲ್ಲಿ ಕೊಟ್ಟಿದ್ದಾರೆ. ಕೊಟ್ಬಿಟ್ಟು ಏನನ್ನು ಸಾಧಿಸು ಅಂತ ಕೇಳ್ತಾ ಇದ್ದಾರೆ ಅಂದರೆ, ಆ ಎ ಇ ಇ ಡಿಯನ್ನು ನೋಡಿ, ಬಿ ಎಫ್ ಎಫ್ ಸಿನ ನೋಡಿ, ಅವುಗಳು ಕೂಡ ಸಮಾನುಪಾತತೆಯಲ್ಲಿ ಇರುತ್ತೆ ಅಂತ ತೋರಿಸ್ಬೇಕಂತೆ. ಅಯ್ಯೋ, ತ್ರಿಭುಜನೇ ಇಲ್ವಲ್ಲಪ್ಪ ಇಲ್ಲಿ, ಇದು ಹೆಂಗೆ ಸಾಧನೆ ಮಾಡೋದಿಲ್ಲಿ? ಅಲ್ಲೇನೋ ಸಾಧಿಸ್ಬಿಟ್ವಿ, ತ್ರಿಭುಜ ಎಲ್ಲ ಇತ್ತು ಅಲ್ವಾ, ಮೂಲ ಸಮಾನುಪಾತತೆ ಪ್ರಮೇಯ ತೊಗೊಂಬಂದ್ಬಿಟ್ವಿ. ಇಲ್ಲಿ ತ್ರಿಭುಜನೇ ಇಲ್ವಲ್ಲ. ಹೌದು, ತ್ರಿಭುಜ ಇಲ್ಲ. ನೋಡಿ, ಅದಕ್ಕೊಂದು ರಚನೆ ಮಾಡಿಬಿಟ್ರೆ ನಿಮಗೆ ಆ ಮೂಲ ಸಮಾನುಪಾತತೆಯ ಪ್ರಮೇಯ ಕಾಣಿಸುತ್ತೆ. ಏನು ಮಾಡಬೇಕು ಹೇಳಿ ಮಕ್ಕಳೇ ರಚನೆಯನ್ನು? ಏನು ಮಾಡಿದರೆ ಬಿ ಪಿ ಟಿಯನ್ನು ಅಪ್ಲೈ ಮಾಡ್ಬೋದು ಅಂದರೆ, ಹೌದು, ಏನು ಮಾಡಬೇಕು ಹೇಳಿ? ಎ ಮತ್ತು ಸಿಗಳನ್ನು ಸೇರಿಸ್ಕೊಂಬಿಡಿ. ಅದು ಆ ಇ ಎಫ್ ಅನ್ನು ಜಿ ಅನ್ನೋ ಒಂದು ಬಿಂದುವಿನಲ್ಲಿ ಛೇದಿಸಲಿ. ಬಂತಲ್ವಾ? 2 ತ್ರಿಭುಜಗಳು ಕಾಣಿಸ್ತಾ ಇದೆ, ಸಮಾನಾಂತರವಾಗಿದೆ. ಬನ್ನಿ ಬನ್ನಿ ಬನ್ನಿ, ಹಾಗಾದರೆ ನಾವು ಇದನ್ನು ಹೆಂಗೆ ಸಾಧನೆ ಮಾಡೋದು ನೀವೇ ಹೇಳಿ ಮಕ್ಕಳೇ. ಮೊದಲನೇ ಹಂತ ಏನು ಹೇಳಿ? ಯಾವ ತ್ರಿಭುಜ ತಗೋತೀರಿ? ಹೌದು, ತ್ರಿಭುಜ ಎ ಡಿ ಸಿಯನ್ನು ತಗೊಳ್ಳಿ. ಇದರಲ್ಲಿ ಯಾವುದ್ಯಾವ್ದು ಸಮಾನಾಂತರವಾಗಿದೆ? ಎಫ್ ಜಿ ಇ ಜಿ ಅನ್ನೋದು ಡಿ ಸಿಗೆ ಸಮಾನಾಂತರವಾಗಿದೆ ಅಲ್ವಾ. ಎ ಬಿ ಡಿ ಸಿಗೆ ಸಮಾನಾಂತರ, ಇ ಎಫ್ ಎ ಬಿಗೆ ಸಮಾನಾಂತರ ಆದಮೇಲೆ ಡಿ ಸಿಗೂ ಸಮಾನಾಂತರ ಆಗಲೇಬೇಕು ಅಲ್ವಾ. ಹಾಗಾಗಿ ಇ ಜಿ ಸಮಾನಾಂತರ ಡಿ ಸಿ ಆದ ತಕ್ಷಣವೇ ತಗೊಂಬನ್ನಿ ನಮ್ಮ ಬಿ ಪಿ ಟಿಯನ್ನು. ಎ ಇ ಭಾಗಿಸು ಇ ಡಿ ಈಸ್ ಈಕ್ವಲ್ ಟು ಎ ಜಿ ಭಾಗಿಸು ಜಿ ಸಿ. ಕಾರಣ ಮಕ್ಕಳೇ ಬರೀಲೇಬೇಕು. ರೇಖಾಗಣಿತದಲ್ಲಿ ವಿಶೇಷ ಏನಪ್ಪ ಅಂದರೆ ಪ್ರತಿ ಹಂತಕ್ಕೂ ಕೂಡ ಈ ರೀತಿ ಕಾರಣಗಳನ್ನು ತಿಳಿಸ್ಕೊಡ್ಬೇಕು ಮಕ್ಕಳೇ. ಆದರೆ ಆ ಕಡೆ ಒಂದು ತ್ರಿಭುಜ ಇದೆ ನೋಡಿ, ಎ ಬಿ ಕಡೆಯಿಂದ ನೋಡಿ, ಇನ್ನೊಂದು ತ್ರಿಭುಜ ಕಾಣಿಸ್ತಾ ಇದೆ, ಎ ಬಿ ಸಿ ತ್ರಿಭುಜ. ಇಲ್ಲಿ ಯಾವುದೇ ಸಮಾನಾಂತರವಾಗಿದೆ? ಜಿ ಎಫ್ ಎ ಬಿಗೆ ಸಮಾನಾಂತರವಾಗಿರೋದ್ರಿಂದ ನೀವು ಆ ಬಿ ಪಿ ಟಿಯನ್ನು ಇನ್ನೊಂದು ಸಾರಿ ಅಪ್ಲೈ ಮಾಡಿ ನೋಡಿ. ಬಿ ಎಫ್ ಭಾಗಿಸು ಎಫ್ ಸಿ ಈಸ್ ಈಕ್ವಲ್ ಟು ಎ ಜಿ ಭಾಗಿಸು ಜಿ ಸಿ ಆಯಿತು. 2 ತ್ರಿಭುಜಗಳಿರೋದ್ರಿಂದ 2 ಬಾರಿ ಬಿ ಪಿ ಟಿಯನ್ನು ಅಪ್ಲೈ ಮಾಡಿದ್ವಿ. ಈಗ ಒಂದು ಸ್ವಲ್ಪ ಸಮೀಕರಣಗಳನ್ನು ಗಮನಿಸಿ ಮಕ್ಕಳೇ. 2 ಬಲಭಾಗಗಳನ್ನು ಗಮನಿಸ್ತಾ ಬನ್ನಿ. ಆದ್ದರಿಂದ ನಾವು ಎ ಇ ಭಾಗಿಸು ಇ ಡಿ ಈಸ್ ಈಕ್ವಲ್ ಟು ಬಿ ಎಫ್ ಭಾಗಿಸು ಎಫ್ ಸಿ. ಕಾರಣ ಏನು ಹೇಳಿ? ಸ್ವಯಂ ಸಿದ್ಧ 1. ನೋಡಿ, ಸ್ವಯಂ ಸಿದ್ಧ 1 ನೋಡಬೇಕು ಅಂದರೆ ಆ ಸಮೀಕರಣಗಳ ಬಲಭಾಗಗಳನ್ನು ನೋಡಿ. 2 ಎ ಜಿ ಬೈ ಜಿ ಸಿನೇ ಇದೆ. ಎಲ್ಲವೂ ಎ ಜಿ ಬೈ ಜಿ ಸಿಯೇ ಸಮವಾಗಿರೋದ್ರಿಂದ ಆ ಎಡಭಾಗಗಳು ಪರಸ್ಪರ ಸಮವಾಯಿತು ಅಂತ ಹೇಳಿ ಇಂಥ ಸುಂದರವಾದಂಥ ಲೆಕ್ಕವನ್ನು ಉದಾಹರಣೆ 2 ಕೊಟ್ಟಿದ್ದಾರೆ ಮಕ್ಕಳೇ. ಎಷ್ಟು ಅಮೋಘವಾಗಿದೆ ಅಲ್ವಾ? ಎಷ್ಟು ಚೆನ್ನಾಗಿ ಬಿ ಪಿ ಟಿಯನ್ನು ಅಪ್ಲೈ ಮಾಡಿದ್ವಿ. ಇದೆಲ್ಲ ಸಾಧ್ಯ ಆಗಿದ್ದು ಹೇಗೆ? ರಚನೆ ಮಾಡಿಕೊಂಡ್ವಿ. ರಚನೆ ಮಾಡದೇ ಇದ್ದರೆ ತ್ರಿಭುಜವೇ ಇಲ್ಲ. ಹಾಗಾಗಿ ನೀವು ಬಿ ಮತ್ತು ಡಿಯನ್ನು ಬೇಕಾದರೂ ಸೇರಿಸ್ಕೊಂಡು ಇನ್ನೊಂದು ಸರಿ ಸಾಧನೆಯನ್ನು ಬರೀರಿ ಮಕ್ಕಳೇ. ನಾನೀಗ ಇನ್ನೊಂದು ಉದಾಹರಣೆ ಹೊರಟೋಗ್ತೀನಿ. ಕಡೆಯದಾಗಿ 3ನೇ ಉದಾಹರಣೆ. ತ್ರಿಭುಜ ಪಿ ಕ್ಯೂ ಆರಲ್ಲಿ ಏನಾಗಿದೆ? ಪಿ ಎಸ್ ಬೈ ಎಸ್ ಕ್ಯೂ ಇಸ್ ಈಕ್ವಲ್ ಟು ಪಿ ಟಿ ಬೈ ಟಿ ಆರ್ ಆಗಿದೆ. ಅಷ್ಟೇ ಅಲ್ಲ ಮಕ್ಕಳೇ, ಇನ್ನೊಂದು ಅಂಶ ಕೋನಗಳನ್ನು ಕೊಟ್ಟಿದ್ದಾರೆ. ಕೋನ ಪಿ ಎಸ್ ಟಿ ನೋಡಿ, ಕೋನ ಪಿ ಆರ್ ಕ್ಯೂ ನೋಡಿ, ಅವೆರಡು ಸಮ ಅಂತೆ. ಸರಿಯಾಗಿ ಗಮನಿಸಿ, ಕೋನ ಪಿ ಎಸ್ ಟಿ ಮೇಲ್ಗಡೆ ಇದೆ, ಕೋನ ಪಿ ಆರ್ ಕ್ಯೂ ಬಲಭಾಗದಲ್ಲಿದೆ, ಅವೆರಡು ಸಮ ಆಗಿದೆಯಂತೆ. ಇದು ಉದಾಹರಣೆ 3ರಲ್ಲಿ ಸಿಗುತ್ತೆ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ. ಹಾಗಾದರೆ ಏನನ್ನು ಸಾಧಿಸಬೇಕು ಅಂತ ಕೇಳಿದ್ರೆ, ಈ ತ್ರಿಭುಜ, ಒಟ್ಟಾರೆ ತ್ರಿಭುಜ ಇದೆಯಲ್ಲ, ಅದು ಒಂದು ಸಮದ್ವಿಬಾಹು ತ್ರಿಭುಜ. ಸಮದ್ವಿಬಾಹು ತ್ರಿಭುಜ ಅಂದರೆ 2 ಕೋನಗಳು ಸಮ ಅಥವಾ 2 ಬಾಹುಗಳು ಸಮ ಅಂತ ನಾವೀಗ ಸಾಧಿಸಬೇಕು. ಹೇಗೆ ಮಾಡೋದು ಇವಾಗ ಇದನ್ನು? ತ್ರಿಭುಜ ಏನೋ ಇದೆ, ಬಿ ಪಿ ಟಿಯನ್ನು ಹೆಂಗೆ ಅಪ್ಲೈ ಮಾಡೋದು ಅಂತಂದರೆ ನೋಡಿ ಮಕ್ಕಳೇ, ಇದು ಪಿ ಎಸ್ ಬೈ ಎಸ್ ಕ್ಯೂ ಈಸ್ ಈಕ್ವಲ್ ಟು ಪಿ ಟಿ ಬೈ ಟಿ ಆರ್. ಯಾಕೆ ಹೇಳಿ ಮಕ್ಕಳೇ?
ದತ್ತ ನೋಡ್ಕೊಂಬನ್ನಿ, ಅವರೇ ಕೊಟ್ಟಿದ್ದಾರೆ, ಲೆಕ್ಕದಲ್ಲೇ ಕೊಟ್ಟಿದ್ದಾರೆ ಅಲ್ವಾ? ಹೌದು. ದೇರ್ ಫೋರ್ ತಕ್ಷಣ ನಾವೇನು ಹೇಳ್ಬೋದು ನೋಡಿ, ಎಸ್ ಟಿ ಅನ್ನೋ ರೇಖಾಖಂಡ ಪಿ ಕ್ಯೂ ಆರ್ಗೆ ಸಮಾನಾಂತರವಾಗಿದೆ. ಕಾರಣ ಬೇಕು ನಮಗೆ. ಕಾರಣ ತಿಳಿಸಿ ಮಕ್ಕಳೇ. ಹೌದು, ಏನು ಕಾರಣ ಕೊಡ್ತಾ ಇದ್ದೀರಾ? ಆ ಬಿ ಪಿ ಟಿಯ ವಿಲೋಮವನ್ನು ನೋಡಿದ್ವಲ್ಲ, ಅದರ ಸಹಾಯದಿಂದ. ಸೊ ಎಸ್ ಟಿ ಅನ್ನೋದು ಆ ಪಿ ಕ್ಯೂ ಮತ್ತು ಪಿ ಆರ್ಗಳನ್ನು ಈ ರೀತಿ ಪರಸ್ಪರ ಛೇದಿಸಿದರೆ ಆಗ ಅದು ಏನಾಗಿರಬೇಕು? ಮೂರನೇ ಬಾಹುಗೆ ಸಮಾನಾಂತರವಾಗಿರಲೇಬೇಕಲ್ವ ಮಕ್ಕಳೇ? ಹೌದು. ದೇರ್ ಫೋರ್ ಯಾವಾಗ ಎರಡು ಸಮಾನಾಂತರ ಆಯಿತೋ ನಿಮಗೆ ಅನುರೂಪ ಕೋನಗಳು ಸಮ ಅಂತ ಗೊತ್ತಿಲ್ವೇ? ಕೋನ ಪಿ ಎಸ್ ಟಿ ನೋಡಿ, ಕೋನ ಪಿ ಕ್ಯೂ ಆರ್ ನೋಡಿ, ಅದೆರಡು ಸಮ ಆಗೋಯಿತು. ಕಾರಣ ಅನುರೂಪ ಕೋನಗಳು. ಆದರೆ ದತ್ತದ ಪ್ರಕಾರ ಕೋನ ಪಿ ಎಸ್ ಟಿ ಕೋನ ಪಿ ಆರ್ ಕ್ಯೂಗೆ ಸಮ ಅಂತ ಹೇಳಿದ್ದಾರೆ. ಹಾಗಾದರೆ ಬಲಭಾಗಗಳನ್ನು ಗಮನಿಸಿ, ಎಡಭಾಗಗಳನ್ನು ಗಮನಿಸಿ. ಕೋನ ಪಿ ಎಸ್ ಟಿ ಕೋನ ಪಿ ಎಸ್ ಟಿ ಇರೋದ್ರಿಂದ ಬಲಭಾಗದ ಎರಡು ಕೋನಗಳು ಸಮ ಆಯಿತು. ಕಾರಣ ಸ್ವಯಂ ಸಿದ್ಧ ಒಂದು ಅಂತ ಹೇಳ್ಬೋದು. ಹಾಗಾಗಿ ಯಾವಾಗ ಎರಡು ಕೋನಗಳು ಸಮ ಆಗೋಯಿತೋ ಇದು ಸಮದ್ವಿಬಾಹು ತ್ರಿಭುಜ ಆಗಿರಲೇಬೇಕು ಮಕ್ಕಳೇ. ಇತಿ ಪ್ರಮೇಯ ಅಂತ ತಿಳಿಸ್ಬೋದು. ಹಾಗಾದರೆ ಮಕ್ಕಳೇ, ಇವತ್ತು ನಾವೇನು ಕಲ್ತ್ವಿ ಜ್ಞಾಪಿಸ್ಕೊಳ್ಳಿ. ಅತ್ಯಂತ ಪ್ರಮುಖವಾದಂಥ ಒಂದು ಅವಧಿ ಮಕ್ಕಳೇ ಇದು. ಕಾರಣ ಮೂಲ ಸಮಾನುಪಾತತೆಯ ಪ್ರಮೇಯವನ್ನು ನಾವು ಅರ್ಥ ಮಾಡ್ಕೊಂಡ್ವಿ, ಅದರ ವಿಲೋಮವನ್ನು ಅರ್ಥ ಮಾಡ್ಕೊಂಡ್ವಿ. ಹಾಗಾದರೆ ಮನೆ ಕೆಲಸವನ್ನು ಮಾಡ್ತಿರಲ್ವ? ನೋಡಿ, 2 ಉದಾಹರಣೆಗಳು ಕೊಟ್ಟಿದ್ದಾರೆ. ನಾನು ಎರಡನ್ನೂ ತಮ್ಮ ಮುಂದೆ ಮಾಡಿ ತೋರಿಸಿದ್ದೀನಿ. ಇನ್ನೊಂದು ಸರಿ ಬರೀರಿ. ಅಭ್ಯಾಸ 2.10 ಲೆಕ್ಕಗಳಿದೆ ಮಕ್ಕಳೇ, ಅದರಲ್ಲಿ ಒಂದನ್ನು ಮಾಡಿ ತೋರಿಸಿದ್ದೀನಿ. ಅವೆಲ್ಲವನ್ನು ಕೂಡ ತಾವು ಮಾಡಿ ಚೆನ್ನಾಗಿ ಅರ್ಥ ಮಾಡಿಕೊಂಡು ನಿಮ್ಮ ಅಧ್ಯಾಪಕರುಗಳಿಗೆ ತೋರಿಸಿ, ನಾವು ಮುಂದಿನ ತರಗತಿಯಲ್ಲಿ ಇದರ ಉಪಪ್ರಮೇಯಗಳಿದೆ, ಮತ್ತು ಮತ್ತೊಂದು ಮುಖ್ಯವಾದ ಕೋ ಅನ್ನೋ ಒಂದು ಪ್ರಮೇಯ ಇದೆ. ಅವುಗಳನ್ನು ತಮಗೆ ತಿಳಿಸ್ಕೊಡ್ತೀನಿ. ಅಭಿನಂದನೆಗಳು ಮತ್ತು ನಮಸ್ಕಾರಗಳನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಮಕ್ಕಳೇ. ನಮಸ್ಕಾರ.